ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂದ್ರಮೋರೆ, ಏನ್ ಹೇಳ್ತಾ ಇದ್ದೀರಾ ನೀವು? ನೋಡಪ್ಪ ಸುಬ್ಬು, ನನ್ನ ಮಾತು ಕೇಳಿ ನಿನಗೆ ಎಷ್ಟು ಆಶ್ಚರ್ಯ ಆಗ್ತಿದೆಯೋ, ಆದರೆ ನನ್ನ ಮಗಳು ನಿನ್ನನ್ನು ಎಷ್ಟು ಹಚ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಾದಾಗ ಅದಕ್ಕಿಂತ ಜಾಸ್ತಿ ಆಶ್ಚರ್ಯ ನನಗೂ ಆಯಿತು. ಏನೋ ವಯಸ್ಸು ಹುಡುಗಿ, ಸುಮ್ಮನೆ ಹುಡುಗಾಟಿಗೆ ಪ್ರೀತಿ ಪ್ರೇಮ ಅಂತಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಪ್ರೀತಿಗೋಸ್ಕರ ಪ್ರಾಣ ಬಿಡುವಷ್ಟು ಮುಂದುವರೆದಿದ್ದಾಳೆ ಅಂತ ನನಗೆ ಗೊತ್ತಾಗಲೇ ಇಲ್ಲ. ನಮ್ಮ ಶ್ರೀವಲ್ಲಿನ ಚಿಕ್ಕ ವಯಸ್ಸಿಂದ ತುಂಬ ಪ್ರೀತಿಯಿಂದ ಮುದ್ದಾಗಿ ಸಾಕಿದ್ದೀವಿ. ಅವಳು ಕಣ್ಣೀರು ಹಾಕಿದ್ರೇ ನಮ್ಮ ಕೆಲಸ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಪ್ರಾಣಕ್ಕೆ ಕುತ್ತು ಅಂದ್ಕೊಂಡ್ರೆ ನಾವು ತಾನೇ ಹೇಗೆ ಸಹಿಸೋದು ಹೇಳಿ? ಆದ್ರೆ ಇಂದ್ರಮೋರೆ, ಅವತ್ತು ಹೌದಪ್ಪ, ಅವತ್ತು ಹೇಳಿದ್ದು ನಾನೇ, ಇವತ್ತು ಮಾತಾಡ್ತಾ ಇರೋದು ನಾನೇ. ಅವತ್ತು ನಾನು ಮಾತಾಡಿದ ಮಾತಿಗೆ ನನ್ನ ಮಗಳ ಜೀವಕ್ಕೆ ಸಂಸ್ಕಾರ ಬಂದಿತ್ತು. ಅದಕ್ಕೆ ಇವತ್ತು ಅವಳಿಗೆ ನಾನೇ ಮಾತು ಕೊಟ್ಟು ಕರ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ನಿನ್ನ ಜೀವನ ಏನೇ ಇದ್ರು ನಿನ್ನ ಜೊತೆ ಅಂತ. ಇದೇನೋ ಇದು, ಈ ಇಂದ್ರಮ್ಮ ಹಿಂಗೆ ಉಲ್ಟ ಹೊಡಿತಾವಳೆ. ನಮ್ಮ ಕಾರ್ತಿಕೇಯ ಅಳಿಯ ಆಗೋದು ಬೇಡ ಅಂದವಳು ಈಗ ಕಾರ್ತಿಕೇಯನೇ ಅಳಿಯ ಆಗಬೇಕು ಅಂತ ಅಂತಿದ್ದಾಳಲ್ಲೋ. ಮಮ್ಮಿ, ಇಲ್ಲಿ ಯಾಕೋ ಎಲ್ಲ ಉಲ್ಟಾ ಹೊಡಿತಾ ಇದೆ. ಅಲ್ಲ, ಶ್ರಾವಣಿ ಮದುವೆ ಅಂತೇಳಿ ನಾವು ಗಾಬರಿ ಆಗಿದ್ವಿ. ಇಲ್ಲ, ಶ್ರಾವಣಿ ಸುಬ್ಬುನೇ ಮದುವೆ ಆಗೋದು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಬೇರೆನೇ ಟ್ವಿಸ್ಟ್ ನಡೀತಾ ಇದೆ. ತಲೆ ಕೆಟ್ಟು ಮೊಸರುಗಡಿಗೆ ಆಗ್ತಾ ಇದೆ. ನಿಜ ಇಂದ್ರಮ್ಮವ್ರೆ, ನೀವು ನಿಮ್ಮ ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರಂತ ನಮ್ಗೆಲ್ಲ ಗೊತ್ತು. ಆದ್ರೆ ನಮ್ಮ ಮಗನು ಅಷ್ಟೇ ಪ್ರೀತಿಯಿಂದ ಬೆಳೆಸಿದೀವಿ. ಅವನ್ ಮದುವೆಗೆ ಮನಸ್ಸು ಮಾಡಿಲ್ಲ ಅಂದ್ರೆ ನಾವು ಒತ್ತಾಯ ಮಾಡೋದು ಸರಿ ಅಲ್ಲ ಅಲ್ವಾ? ಮಗಳು ನನ್ನಿಂದ ದೂರ ಆಗ್ತಿದ್ದಾಳಲ್ಲ ಅನ್ನೋ ದುಃಖ, ನಮ್ಮನೆ ಬೆಳಕಾಗಿದ್ದವಳು ಇನ್ಯಾರ್ದೋ ಮನೆ ಸೊಸೆ ಆಗ್ತಿದ್ದಾಳಲ್ಲ ಅನ್ನೋ ಹತಾಶೆ, ಇದೆಲ್ಲ ಸೇರಿ ನನ್ನ ಮನಸ್ಸಲ್ಲಿ ಕುದೀತಿದ್ದ ಬೆಂಕಿ ಎಷ್ಟೋ ವರ್ಷಗಳ ತನಕ ಆರೇ ಇರಲಿಲ್ಲ. ಹೊತ್ತು ಹೆತ್ತು ಪ್ರೀತಿಯಿಂದ ಬೆಳೆಸಿದ ಮಗಳು ಮದುವೆ ಆಗಿ ಹೋಗುವಾಗ ಪ್ರತಿಯೊಬ್ಬ ತಂದೆ ತಾಯಿ ಹೃದಯದಲ್ಲೂ ಯಾವುದೋ ಒಂದು ಮೂಲೆಯಲ್ಲಿ ಇಂಥ ಭಾವನೆಗಳು ಹುದುಗಿರುತ್ತವೆ. ಅವತ್ತು ನನ್ನ ಮನಸ್ಸಿನ ಭಾವನೆಗಳನ್ನು ಯಾರ ಕೈಲೂ ಹೇಳ್ಕೊಳಕ್ಕಾಗಲಿಲ್ಲ. ಹಾಗಂತ ನಾನು ನಡ್ಕೊಂಡಿದ್ದ ರೀತಿ ಸರಿ ಅಂತಲೂ ನಾನು ಹೇಳ್ತಿಲ್ಲ. ಮಕ್ಕಳ ಮೇಲಿನ ಅತಿಯಾದ ಪ್ರೀತಿ ಸಂತೋಷನೂ ಕೊಡುತ್ತೆ, ಸಂಕಟನೂ ಕೊಡುತ್ತೆ. ಈಗ ಇದೆಲ್ಲ ಅನುಭವಗಳು ನಿನಗಾಗತ್ತೆ. ಕಣ್ಮುಂದೆ ಆಡ್ತಾ ಬೆಳೆದ ಮಗಳು ಇನ್ನು ಮುಂದೆ ತಂದೆ ಹೆಸರು ಹೇಳೋ ಬದಲು ಗಂಡನ ಹೆಸರು ಹೇಳ್ತಾಳೆ. ತಂದೆನೇ ತನ್ನ ಪ್ರಪಂಚ ಅಂದ್ಕೊಂಡ ಮಗಳು ಗಂಡ ಅನ್ನೋ ಹೊಸ ಪ್ರಪಂಚಕ್ಕೆ ಕಾಲಿಡ್ತಾಳೆ. ಮಗಳ ಜೀವನ ಇನ್ನು ಮುಂದೇನೋ ಚೆನ್ನಾಗಿರುತ್ತೆ ಅನ್ನೋ ಸಂತೋಷದ ಜೊತೆಗೆ ಅಂಗೈಯಲ್ಲಿ ಆಡಿಸಿ ಬೆಳೆಸಿದ ಮಗಳನ್ನ ಮತ್ತಾರ್ದೋ ಕೈ ಕೊಟ್ಬಿಟ್ವಾ ಅಂತ ಆತಂಕನೂ ಶುರುವಾಗ್ಬಿಡುತ್ತೆ. ಈಗ ಮಗಳ ಮೇಲಿನ ನಿಜವಾದ ಪ್ರೀತಿ ಕಾಣಿಸಕ್ಕೆ ಶುರುವಾಗುತ್ತೆ. ಎಲ್ಲರೂ ನಗ್ನಗ್ತಾ ಇರಬೇಕಾದ ಸಮಯದಲ್ಲಿ ಇದೇನಿದು ಇವಳು ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರ? ಇದು
ಮನಸ್ಸಿನ ಮಾತು. ಮದುವೆ ಆಗಿ ಹೋಗೋ ಹೆಣ್ಮಕ್ಳ ತಂದೆ ತಾಯಿರ ಮನಸ್ಸಲ್ಲಿರೋ ಮಾತು. ಹೇಳ್ಕೋಬೇಕಾಗಿತ್ತು, ಹೇಳ್ದೆ ಅಷ್ಟೇ. ಹೌದು ಅಮ್ಮ, ಶ್ರಾವಣಿ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂತ ಅಂದರೆ ಅದನ್ನು ನಮ್ಮಿಂದ ನೆನೆಸ್ಕೊಳಕ್ಕೂ ಆಗ್ತಿಲ್ಲ. ಆದರೆ ಭಾವ ಅವಳಿಗೊಂದು ಮಾತು ಹೇಳಿದ್ದಾರೆ, ಮದುವೆ ಆದಮೇಲೆ ಅವ್ರಿಗೆ ಯಾವ ಅಭ್ಯಂತರನೂ ಇಲ್ಲ ಅಂದರೆ ಸ್ವತಂತ್ರವಾಗಿ ಅವರು ಇದೇ ಮನೇಲಿರಬಹುದು ಅಂತ. ಸಂತೋಷ. ಏನೇ ಆಗಲಿ, ಕುತ್ತಿಗೆಗೆ ತಾಳಿ ಬೀಳೋವರೆಗೂ ಮಗಳು ನಮ್ಮನೆಯವಳು. ಒಂದ್ಸತಿ ಮಂಗಲಿ ಸೂತ್ರ ಬಿತ್ತು ಅಂದಮೇಲೆ ಅವಳು ಮತ್ತೊಬ್ಬರ ಮನೆ ಸೊಸೆ. ಇಲ್ಲ ಅಜ್ಜಿ, ಅಪ್ಪ ಆಗಲಿ ಸುಬ್ಬು ಆಗಲಿ ನನಗಿರೋ 2 ಕಣ್ಗಳ ಹಾಗೆ. ನಾನು ಈ ಪ್ರಪಂಚನ ಅವ್ರ ಮೂಲಕನೇ ನೋಡ್ತಿರೋದು, ಅಥವಾ ಅವರೇ ನನಗೆ ಪ್ರಪಂಚ ಆಗಿರೋದು. ನಾನು ಸಾಯೋವರೆಗೂ ಇವರಿಬ್ಬರನ್ನೂ ಪ್ರೀತಿಸ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಅವಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಪ್ರತಿ ಸಲನೂ ನೀ ತಿನ್ನೋ ಊಟದ ಮೊದಲನೇ ತುತ್ತು ನೀನು ಅವಳಿಗೆ ತಿನ್ನಿಸ್ಬೇಕು. ನಿನ್ನ ಪ್ರೀತಿ 100 ಪಟ್ಟು ಹೆಚ್ಚಾಗಬೇಕು. ತಿನ್ಸೋಳಿಗೆ. ಅಪ್ಪ ತಿನ್ಸಿದ್ದನ್ನ ತಿನ್ಬಿಟ್ರೆ ಸಾಲದು, ನಂದು ಒಂದು ತುತ್ತಿದೆ, ತಗೋ. ಇಲ್ಲಿ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.